ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ಕಥೆಗಳು ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಥೆಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹೃದಯವ ಕಾದಿರಿಸು ನನಗಾಗಿ ಭಾಗ 51. ಕೋಪದಿಂದ ಕುದಿಯುತ್ತಿದ್ದ ಲಕ್ಕಿ ಹಿಂದೆ ಬಂದು ನಿಂತ ಊರ್ಮಿಳಾ ಮೆಲ್ಲಗೆ ಮಾತು ಶುರು ಮಾಡಿದ್ಲು. ಲಕ್ಕಿಯವರೇ ಎಂದು ಮೆಲ್ಲಗೆ ಹೇಳಿದಾಗ ಮುಷ್ಟಿ ಕಟ್ಟಿ ಅವಳ ಕಡೆ ತಿರುಗಿದ ಲಕ್ಕೆ. ಅವಳ ಎದೆಯ ಮೇಲೆ ತೂಗುತ್ತಿದ್ದ ತಾಳಿಯ ನೋಡಿ ಮತ್ತಷ್ಟು ಕೋಪ ಉಕ್ಕಿ ಬಂದಿತ್ತು ಅವನಿಗೆ. ನನಗೆ ಗೊತ್ತು ನಿಮಗೆ ನನ್ನ ಮದುವೆ ಆಗೋದಕ್ಕೆ ಇಷ್ಟ ಇರಲಿಲ್ಲ ಅಂತ, ಆದರೆ ಎಂದು ಅವಳು ಮುಂದೆ ಹೇಳುವ ಮೊದಲೇ, ಆದರೆ ನಿನಗೆ ಐಷಾರಾಮಿ ಜೀವನ ಬೇಕಿತ್ತು, ಅದಕ್ಕೆ ನನ್ನ ಬಕ್ರ ಮಾಡಿದೆ ಅಲ್ವಾ ಎಂದು ಅರಚಿದ ಕೋಪದಿಂದ. ಅವನ ಕೋಪಕ್ಕೆ ಬೆಚ್ಚಿಬಿಟ್ಟಳು ಊರ್ಮಿಳಾ. ಹೇಳೆ, ನನಗೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಗೊತ್ತಿದ್ದು ಸಹ ಮದುವೆ ಆಗೋ ಥರ ಯಾಕೆ ಮಾಡಿದೆ ಅಂದರೆ ನಿನಗೆ ನಮ್ಮನೆ ಸೊಸೆ ಆಗಬೇಕಿತ್ತು ಅಲ್ವಾ ಎಂದು ಕೂಗಿದಾಗ ತಣ್ಣನೆ ನಿಂತು ಬಿಟ್ಲು ಅವಳು. ಸದಾ ನಗುವವರ ಕೋಪ ಅತಿಯಾಗಿ ಇರುವುದಂತೆ. ಅಂತೆಯೇ ಇವನು ಕೋಪ ಮಾಡಿಕೊಂಡಿರುವುದು ಅಲ್ಲದೆ ಅವಳ ಮೇಲೆ ಹೊರಿಸಿರುವ ಕೋಪವ ಆರೋಪ ಕೇಳಿ ತಣ್ಣಗೆ ನಿಂತಳು ಅವಳು. ನಿನಗೆ ನಮ್ಮ ದೊಡ್ಡ ಮನೆ ನೋಡಿ ಅಲ್ಲಿಗೆ ಹೇಗಾದರೂ ಸೇರಬೇಕು ಅಂತ ಆಸೆ ಇತ್ತು. ಹೇಗಾದರೂ ಮಾಡಿ ನಿನ್ನ ಚಿಕ್ಕಮ್ಮ ಅಪ್ಪನ ಕೈಯಿಂದ ತಪ್ಪಿಸ್ಕೊಂಡು ಹೋಗಬೇಕಿತ್ತು. ಅದಕ್ಕೆ ಅಲ್ವಾ ಡ್ರಾಮಾ ಮಾಡಿ ನನ್ನ ಗಂಟಾಕಿಕೊಂಡಿದ್ದು ಎಂದು ಕೇಳಿದಾಗ ತುಂಬಿದ ಕಣ್ಣುಗಳ ತೊಡೆದುಕೊಂಡು, ಏನಂತ ಹೇಳ್ತಿದ್ದರ ಲಕ್ಕಿ? ನಾನು ಇದೆಲ್ಲ ಪ್ಲಾನ್ ಮಾಡಿದೆ ಅಂತಾನಾ ಎಂದು ಮೆಲ್ಲಗೆ ಹೇಳಿದಾಗ ತುಟಿ ಕೊಂಕಿಸಿ, ಅದನ್ನು ಬಾಯಿ ಬಿಟ್ಟು ಬೇರೆ ಹೇಳಬೇಕೇನು ಎಂದ ಕೈಕಟ್ಟಿ. ಮೆಲ್ಲಗೆ ಒಂದು ಹೆಜ್ಜೆ ಅವನ ಇಟ್ಟು, ಖಂಡಿತ ಇಲ್ಲ ಲಕ್ಕಿ, ನಾನು ಆ ರೀತಿ ಅಂದ್ಕೊಂಡಿಲ್ಲ ಎಂದು ಹೇಳಿದವಳ ನೋಡಿ, ನನಗೆ ಹೆಣ್ಮಕ್ಳ ಮೇಲೆ ತುಂಬ ಗೌರವವಿದೆ. ಅದೊಂದೇ ಕಾರಣಕ್ಕೆ ನಿನ್ನ ಮೇಲೆ ಕೈ ಮಾಡಿಲ್ಲ. ಅದನ್ನು ನಮ್ಮ ಮನೆಯಲ್ಲಿ ಕಲಿಸಿಲ್ಲ. ಸುಮ್ಮನೆ ನನ್ನ ಕಣ್ಣಿಗೆ ಕಾಣದಂತೆ ಒಂದು ಕಡೆ ಇದ್ದು ಬಿಡು ಎಂದು ಹೇಳಿದ ಮುಷ್ಟಿ ಬಿಗಿ ಮಾಡಿ. ನೀವು ತಪ್ಪು ತಿಳ್ಕೊಂಡಿದ್ರಲ್ಲಕ್ಕೆ, ನನಗೆ ಆ ರೀತಿ ಯಾವ ಆಸೆ ಸಹ ಇದ್ದಿಲ್ಲ. ನನಗಿದ್ದದ್ದು ಒಂದೇ, ಒಳ್ಳೆ ಹುಡುಗ ಸಿಗಬೇಕು ಅಂತ. ಇಲ್ಲಿ ಕಷ್ಟ ನೋಡಿದ್ದು, ನೋವು ತಿಂದಿದ್ದು ನಿಜವೇ, ಆದರೆ ನಿಮ್ಮ ಮನೆಯ ಸೊಸೆ ಆಗಬೇಕು ಅಂತ ನಾನು ಕನಸಲ್ಲಿ ಸಹ ಅಂದುಕೊಂಡಿರಲಿಲ್ಲ ಎಂದು ಅವಳು ಹೇಳುವಾಗ ಕಣ್ಣು ಮುಚ್ಚಿ ತೆಗೆದು, ಸುಮ್ಮನೆ ನನ್ನ ಪಾಡಿಗೆ ಬಿಟ್ಟು ಬಿಡು, ಕೋಪ ಬಂದಾಗ ನಾನು ಮನುಷ್ಯ ಆಗಿರಲ್ಲ ಎಂದು ಹೇಳಿದ ಮತ್ತೆ. ಆದರೆ ತಮ್ಮ ಮಧ್ಯೆ ಇರುವ ಅಂತರ ಸರಿ ಮಾಡಿಸುವ ಸಲುವಾಗಿ, ಅದು ಹಾಗಲ್ಲ ಲಕ್ಕಿ, ನಂಗೆ ನೀವು ಅಂದರೆ ಇಷ್ಟ ಇದ್ದದ್ದು ನಿಜವೇ. ನಿಮ್ಮನ್ನು ಕಂಡಾಗ ನಾನು ಜಗಳ ಮಾಡಿ ಸತ್ಯ, ಆದರೆ ನಿಮ್ಮ ಕಾಳಜಿ ನೋಡಿ ನಿಮ್ಮ ಮೇಲೆ ಪ್ರೀತಿ ಆಗಿತ್ತು ಎಂದು ಹೇಳಿಕೆ ಬಿಟ್ಲು. ಹೌದು ಮತ್ತೆ, ಶ್ರೀಮಂತರ ಮನೆ ಸಿಕ್ಕ ಮೇಲೆ ಪ್ರೀತಿ ಆಗಲೇಬೇಕಲ್ವ. ಗತಿ ಇಲ್ಲದೆ ಇದ್ದವಳು, ಊರಿನ ಎಲ್ಲರ ಜೊತೆ ಜಗಳ ಆಡುವವಳು, ಬಾಯಿ ಬಿಟ್ಟರೆ ಬಜಾರಿ. ನಿನ್ನೆ ಊಟ ಮಾಡುವಾಗ ನೀನು ಆಡಿದ ಮಾತು ನಾನು ಕೇಳಿಸಿಕೊಂಡಿದ್ದೀನಿ ಕಣೆ. ನೀನು ಹೇಳಿದೆ ಅಲ್ವಾ ದೊಡ್ಡ ಕುಟುಂಬ ಅಂತ. ಆ ಕುಟುಂಬ ಸೇರಬೇಕು ಅಂತಾನೆ ಅಲ್ವಾ ಯಾರೂ ಇಲ್ಲದ ಜಾಗಕ್ಕೆ ಬಂದದ್ದು. ನಾನು ಬಂದ ಹಾಗೆ ನನ್ನ ತಬ್ಬಿಕೊಂಡಿದ್ದು ನಿನಗೇನು ಹೊಸದಲ್ಲ ಅಲ್ವಾ. ಅವರೆಲ್ಲ ಹೇಳಿದ ಹಾಗೆ ಉಂಡ ಎಲೆ ಅಲ್ವಾ ನೀನು ಎಂದು ಹೇಳಿಬಿಟ್ಟ ಕೋಪದಲ್ಲಿ. ಅವನ ಮುಂದೆ ನಿಂತವಳಿಗೆ ಎದೆ ಹೊಡೆದು ಚೂರಾಗಿತ್ತು. ಲಕ್ಕಿ, ನಾನು ಆ ರೀತಿ ಹುಡುಗಿ ಅಲ್ಲ ಎಂದು ಅವಳು ಹೇಳುವಾಗ ಬಾಗಿಲಿನಿಂದ, ಉಸಪ್ಪ ಎಷ್ಟೊಂದು ಸುಸ್ತು ಈ ಬಿಸಿಲಿಗೆ, ರಾಮ್ ನೀವು ಹೋಗಿ ನಾ ರೆಸ್ಟ್ ಮಾಡ್ತೀನಿ ಎಂದು ಹೇಳಿದ ಜಾನುದನಿ ಕೇಳಿತು. ಇಲ್ಲಿ ನಡೆದ ಮಾತು ನಮ್ಮಿಬ್ಬರ ಮಧ್ಯೆ ಇರಲಿ, ಇದರಿಂದ ಅತ್ತಿಗೆಯ ಮನಸ್ಸಿಗೆ ನೋವಾದರೆ ಸರಿ ಇರೋದಿಲ್ಲ ನೋಡು ಎಂದು ಲಕ್ಕಿ ಹೇಳಿದಾಗ ತಲೆ ಆಡಿಸಿ ಆಚೆ ಬಂದವಳು, ಅಕ್ಕ ಎನ್ನುತ್ತಾ ಜಾನು ಮಡಿಲಲ್ಲಿ ಮಲಗಿ ಬೀಕ ತೊಡಗಿದ್ಲು. ಹೆಣ್ಣಿನ ನೋವು ಹೇಳಿಕೊಳ್ಳಲು ತಾಯಿ ಇರಬೇಕು, ಸುಖ ದುಃಖಕ್ಕೆ ಕಿವಿಯಾಗಲು ಒಡ ಹುಟ್ಟಿದವಳಿರಬೇಕು. ಲಕ್ಕಿ ಆಡಿದ ಮಾತುಗಳಿಗೆ ಅಳುತ್ತ ಜಾನು ಮಡಿಲಲ್ಲಿ ಬಿದ್ದು ಬಿಕ್ಕಳಿಸಿ ತೊಡಗಿದ್ಲು ಊರ್ಮಿಳಾ. ಅದೆಷ್ಟು ಸುಲಭವಾಗಿ ಉಂಡು ಬಿಟ್ಟ ಎಲೆ ಅಂದು ಬಿಟ್ನಲ್ಲ. ಊರ್ಮಿಳಾ, ಏನಾಯ್ತು, ಯಾಕೆ ಅಳ್ತಾ ಇದೀಯಾ ಎಂದು ಊರ್ಮಿಳಾ ತಲೆ ನೇವರಿಸಿದ್ಲು ಜಾನು. ಆದರೆ ಅವಳ ಅಳು ಮತ್ತೆ ಮತ್ತೆ ಜೋರಾಗುತ್ತಿತ್ತು. ಕಾರಣ ಇದೇ ಮಾತನ್ನ ನಿನ್ನೆ ಅಪ್ಪ ಹೇಳಿದಾಗ ಆದ ನೋವು ಇಂದು ಪ್ರೀತಿಯನ್ನೇ ಸುಳ್ಳು ಎನ್ನಲ್ಲ. ಊರ್ಮಿಳಾ, ಲಕ್ಕಿ ಏನಾದರೂ ಹೇಳಿದ್ನಾ ಎಂದು ಕೇಳಿದ ರಾಮ್ ಅವಳ ಕೆಂಪಾದ ಮುಖವ ನೋಡಿ. ಅವ ಅತ್ತಿಗೆಗೆ ನೋವು ಕೊಡಬೇಡ ಎಂದಿದ್ದು ನೆನಪಾಗಿದೆ. ತರಬರನೆ ಕಣ್ಣೀರು ತೊಡೆದುಕೊಂಡು, ಇಲ್ಲ ಇಲ್ಲ ಬಾವಾ, ಅವರೇನು ಹೇಳಿಲ್ಲ ಎಂದು ತಲೆ ತಗ್ಗಿಸಿ ಕೇಳಿದಾಗ ಅಲ್ಲಿಗೆ ಬಂದು ನಿಂತ ಲಕ್ಕಿ. ಲಕ್ಕಿ, ಏನಂದೆ ಅವಳಿಗೆ ನೀನು? ನೋಡು ಎಷ್ಟು ಅಳ್ತಿದ್ದಾಳ ಎಂದು ಜಾನು ಜೋರು ಮಾಡಿದ್ದೆ. ಇಲ್ಲ ಇಲ್ಲ ಅಕ್ಕ, ಅವರೇನು ಹೇಳಿಲ್ಲ, ನನಗೆ ಅಮ್ಮನ ನೆನಪಾಯ್ತು ಅಷ್ಟೇ ಎಂದು ಮತ್ತೆ ಕಣ್ಣು ತುಂಬಿಕೊಂಡು, ಅಮ್ಮ ಇದ್ದಿದ್ರೆ ನನ್ನ ಮದುವೆ ನೋಡಿ ತುಂಬ ಖುಷಿ ಪಡ್ತಿದ್ಲು ಅಂತ ನೋವಾಯ್ತು ಅಕ್ಕ, ಅದಕ್ಕೆ ಆಳ್ತಾ ಇದ್ದೆ ಎಂದು ಅಳುವ ತಡೆದು ಹೇಳಿದಾಗ ಕರಳು ಹಿಂಡಿತ್ತು ಇಬ್ಬರಿಗೂ. ಹೇ ಊರ್ಮಿಳಾ, ಅಳಬೇಕು ಅನ್ನಿಸ್ತಾ ಇದೆಯಾ? ಅತ್ತು ಬಿಡು, ಯಾಕೆ ನಿನ್ನನ್ನೇ ನೀನು ಕಟ್ಟಿಕೊಳ್ತಾ ಇದೀಯಾ ಎಂದು ಜಾನು ಹೇಳಿದ್ದೆ ಮತ್ತೆ ಅವಳ ಮಡಿಲಿಗೆ ಬಿದ್ದು, ನನಗೆ ಅಮ್ಮನ ನೋಡಬೇಕು ಅನ್ನಿಸ್ತಾ ಇದೆ ಅಕ್ಕ. ಜೀವನದಲ್ಲಿ ಮೊದಲ ಬಾರಿ ಅವಳ ಬಳಿ ಹೋಗಬೇಕು ಅನ್ನಿಸ್ತಾ ಇದೆ. ಅವಳು ಇದ್ದಿದ್ರೆ ಇವತ್ತು ಅಂತಹ ಮಾತೆಲ್ಲ ನಾನು ಅನಿಸ್ಕೊಳ್ತಾ ಇರಲಿಲ್ಲ ಅಕ್ಕ. ನನ್ನ ನಡತೆ ಕೆಟ್ಟವಳಲ್ಲ ಅಕ್ಕ. ನನಗೆ ಯಾವ ಗಂಡಸರ ಜೊತೆ ಹೆಚ್ಚಾಗಿ ಒಡನಾಡಿಲ್ಲ ಅಕ್ಕ. ನಾನು ಅಂತಹ ಹೆಣ್ಣಲ್ಲ ಅಕ್ಕ, ನನ್ನ ನಂಬಿ ಎಂದು ಬಿಕ್ಕಿ ಬಿಕ್ಕಿ ತನ್ನನ್ನೇ
ತನ್ನ ನಡೆಯನ್ನೇ ಅವಳು ಸಮರ್ಥನೆ ಮಾಡಿಕೊಳ್ಳುವಾಗ ಬೇಸರ ಆಗಿತ್ತು ಅವಳಿಗೆ. ಹೇ ಊರ್ಮಿಳಾ, ಅವರೆಲ್ಲ ನಿನ್ನ ಬಗ್ಗೆ ಗೊತ್ತಿಲ್ಲದ ಆಡಿರೋ ಮಾತುಗಳು ಅವು. ನೀನು ಏನು ಅಂತ ನನಗೆ ನಂಬಿಕೆ ಇದೆ. ಗೌಡ್ರು ನಿನ್ನ ನಂಬಿದ್ದಾರೆ ಅಂದರೆ ಮತ್ತೇನಿದೆ ಎಂದು ಹೇಳಿ ಅವಳ ತಲೆ ನೇವರಿಸಲು, ಅಕ್ಕ ತುಂಬ ನೋವಾಗ್ತಿದೆ ಅಕ್ಕ, ನಾನು ನಾನು ನಿಮ್ಮ ಮನೆಗೆ ಬರೋದಿಲ್ಲ ಅಕ್ಕ, ನಾನು ಇಲ್ಲೇ ಇರ್ತೀನಿ ಎಂದು ಹೇಳಿದಾಗ ಶಾಕ್ ಆದರೂ ರಾಮ್. ಜಾನು ಕಣ್ಣ ಸನ್ನಿಗಲ್ಲೇ ರಾಮ್ ನೋಡಲು, ಹೇ ಹುಚ್ಚಿ, ಯಾರು ಏನೇ ಅಂದರೂ ನಾನು ನಿನ್ನ ಜೊತೆ ಇರ್ತೀನಿ. ನನ್ನ ಜಾನು ನಿನ್ನ ಸಪೋರ್ಟ್ಗೆ ಇದ್ದಾಳೆ. ನೀನು ಬಜಾರೇ ಇರ್ಬೋದು, ಆದರೆ ನೀನು ಕಾಪಾಡಿಕೊಳ್ಳೋಕೆ ಬಾಯಿ ಜೋರು ಮಾಡ್ಕೊಂಡಿದ್ದು ಅಲ್ವಾ, ನನಗೆ ಗೊತ್ತು. ಆದರೆ ಈ ಮುದ್ದು ಮನಸ್ಸಲ್ಲಿ ಯಾವ ಕಲ್ಮಶ ಇಲ್ಲ ಅಂತ ನನಗೆ ಗೊತ್ತು ಕಣೆ. ನೋಡು, ಬೇಸರ ಆಗೋ ಹಾಗಿಲ್ಲ ನೀನು ಎಂದು ಅವಳ ಕೈ ಹಿಡಿದು, ನಿನ್ನ ಭಾವ ಅಲ್ಲ, ನಿನ್ನ ಅಣ್ಣ ಅಂದ್ಕೋ. ನಿನ್ನ ಅಣ್ಣ ಇದ್ದಿದ್ರು ನೀನು ಹೀಗೆ ಯೋಚನೆ ಮಾಡ್ತಿದ್ಯಾ? ಯಾರು ನಿನ್ನ ನಂಬದೇ ಇದ್ರು ನಾವೆಲ್ಲ ಇದ್ದೀವಿ. ನಮ್ಮ ಮನೆಯಲ್ಲಿ ಯಾರಾದರೂ ಏನಾದರೂ ಹೇಳಿದ್ರೆ ನನಗೆ ಹೇಳು. ಆದರೆ ನೀನು ಬರೋದಿಲ್ಲ ಅಂದರೆ ಹೇಗೆ? ನೀನು ಈಗ ಈ ರಾಮ್ ಸೊಸೆ ಎಂದು ಹೇಳಿದಾಗ ತಲೆ ಅಡ್ಡಾಡಿಸಿ, ನಾನು ನಿಮ್ಮ ಮನೆಗೆ ತಕ್ಕ ಸೊಸೆಯಲ್ಲ ಬಾವ, ಪ್ಲೀಸ್ ನಾನು ಇಲ್ಲೇ ಇರ್ತೀನಿ. ನನಗೆ ಬೆಂಗಳೂರು ಗೊತ್ತೇ ಇಲ್ಲ ಬಾವ. ನೀವು ಲಕ್ಕಿಯವರಿಗೆ ಬೇರೆ ಹುಡುಗಿ ನೋಡಿ ಮದುವೆ ಮಾಡಿ ಅವರೆಲ್ಲ ಏನೋ ಹೇಳಿದರು ಅಂತ ಕೋಪದಲ್ಲಿ ನಿರ್ಧಾರ ಮಾಡಿದ್ದೀರಾ. ನಾನು ನಿಮ್ಮ ಮನೆಗೆ ಲಕ್ಕಿಯವರಿಗೆ ಸರಿಯಲ್ಲ ಬಾವ ಎಂದು ಬಿಕ್ಕಿ ಬಿಕ್ಕಿ ಹೇಳಿದಳ ಊರ್ಮಿಳಾ. ಅದೆಷ್ಟು ನೋವಾಗಿತ್ತು ಆ ಮನಸ್ಸಿಗೆ. ಸರಿ ಆಯಿತು, ನಾನು ಲಕ್ಕಿಗೆ ಬೇರೆ ಮದುವೆ ಮಾಡ್ತೀನಿ ಎಂದು ರಾಮ್ ಹೇಳಿದಾಗ, ರಾಮ್ ಏನು ಮಾತು ಅಂತ ಹೇಳ್ತಾ ಇದ್ದೀರಾ ಎಂದು ಕೇಳಿದ್ಲು ಜಾನು ಆಶ್ಚರ್ಯದಿಂದ. ಹೇಳು ಊರ್ಮಿಳಾ, ನಾನು ಲಕ್ಕಿಗೆ ನಾಳೆನೇ ಬೇರೆ ಮದುವೆ ಮಾಡ್ತೀನಿ. ನೀನು ಈ ತಾಳಿ ತೆಗೆದುಕೊಡು ಎಂದು ಕೈ ಚಾಚಿದ ರಾಮ್. ಹಾಂ ಕೊಡು. ನೀನು ನಮ್ಮನೆಗೆ ತಕ್ಕ ಸೊಸೆ ಅಲ್ಲ ಅಂದಮೇಲೆ ನನ್ನ ತಮ್ಮನ ಹೆಸರಿನ ತಾಳಿ ಕುತ್ತಿಗೆಯಲ್ಲಿ ಯಾಕೆ ಎಂದು ಕೇಳಿದ ಮತ್ತಷ್ಟು ಮುಂದೆ ಕೈ ಚಾಚಿ. ಇಲ್ಲ ಇಲ್ಲ ಬಾವ, ಇದು ನನ್ನ ಜೊತೆ ಇರಲಿ, ನೀವು ಬೇರೆ ಮದುವೆ ಮಾಡ್ಕೊಳ್ಳಿ, ನಾನು ಇಲ್ಲೇ ಇರ್ತೀನಿ ಎಂದು ಮಾತದೆ ರಾಗ ತೆಗೆದಾಗ ನಕ್ಕು ಜಾನು, ಅವಳಿಗೆ ತಾಳಿ ತೆಗೆಯೋಕೆ ಕಷ್ಟ ಆಗ್ತಿದೆ ಅನಿಸುತ್ತೆ. ಅಲ್ಲಲ್ಲ, ಅದು ಬಂಗಾರದಲ್ವಾ, ಅದಕ್ಕೆ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾಳೆ. ನೀ ತೆಗೆದುಕೋ ಎಂದು ಹೇಳಿದಾಗ ತಟ್ಟನೆ ಅವನ ಕಾಲು ಹಿಡಿದು, ಬಾವಾ ನನಗೆ ಈ ತಾಳಿ ಇರಲಿ ಬಾವಾ, ಪ್ಲೀಸ್ ನನಗಿದು ಕೊಟ್ಟುಬಿಡಿ ಎಂದು ಬೇಡಿದ್ಲು ಅವಳನ್ನು. ಊರ್ಮಿಳಾ, ಎದ್ದೇಳು ಮೇಲೆ, ಏನು ಮಾಡ್ತಿದೀಯಾ ನೀನು ಎಂದು ಅವಳ ಹೆಗಲು ಬಳಸಿ ಎತ್ತಿಕೊಂಡು, ಬಾವಾ ಕ್ಷಮಿಸಿ, ಆದರೆ ತಾಳಿ ಕೀಳಬೇಡಿ ಎಂದು ಬಿಕ್ಕುತ್ತಾ ಕೇಳಿದಾಗ ನಕ್ಕು, ನನಗೊತ್ತು ಅವರೆಲ್ಲರ ಮಾತಿಗೆ ನೊಂದಿದೀಯಾ ಅಂತ. ಅವರ ಮಾತು ಅವರಿಗೆ ಬಿಟ್ಟು ಹೋಗು, ಮುಖ ತೊಳೆದು ಬಾ, ಟೈಮ್ ಆಗುತ್ತೆ. ಜಾತ್ರೆ ಸುತ್ತೋದಿಲ್ವ ನೀನು? ನಿನ್ನ ಗಂಡನ ಕೈ ಹಿಡಿದು ಏನು ಬೇಕೋ ಅದನ್ನು ತಗೊಳ್ಳೋದಿಲ್ವಾ ಎಂದು ಹೇಳಿದಾಗ ತಲೆ ಎತ್ತಿ ಲಕ್ಕಿಯ ನೋಡಿದ್ಲು. ಅದೇಕೋ ಅವನು ಆಡಿದ ಮಾತು ಅತಿಯಾಗಿ ಚುಚ್ಚುತ್ತಿತ್ತು ಅವಳಿಗೆ. ತುಂಬ ತಲೆನೋವು ಬಾವ, ನಾನು ಸ್ವಲ್ಪ ಇಲ್ಲೇ ಇರ್ತೀನಿ, ಹೇಗಿದ್ರೂ ಅಡುಗೆ ಕೆಲಸ ಇಲ್ಲ, ನೀವೆಲ್ಲ ಹೋಗಿ ಬನ್ನಿ ಎಂದು ಹೇಳಿದ್ಲು ಅವನ ಮುಖ ನೋಡಿ. ಸರಿ, ಅಳುವ ಹಾಗಿಲ್ಲ, ಜಾನುಗೆ ಸುಸ್ತಾಗಿದೆ ಅಂತೆ, ಅವಳನ್ನು ನೋಡಿಕೊ, ನಾನು ಲಕ್ಕಿ ಹೋಗ್ತೀವಿ ಎಂದು ಹೇಳಿ ಲಕ್ಕಿಯ ನೋಡಿ, ಮದುಮಗನೇ ಹೋಗಿ ಬಟ್ಟೆ ಚೇಂಜ್ ಮಾಡಿ ಬಾ, ನಾನು ನನ್ನ ಹೆಂಡತಿಗೆ ಜಾತ್ರೆಯಲ್ಲಿ ಏನೇನೋ ತೊಗೊಂಡು ಬರಬೇಕು, ನೀನು ಬಾ ಎಂದು ಹೇಳಿದಾಗ ಅಣ್ಣನ ಮಾತಿಗೆ ತಲೆ ಆಡಿಸಿ ನಡೆದ ಲಕ್ಕಿ. ಇವರು ನನ್ನ ಬಗ್ಗೆ ಏನು ಅಂದ್ಕೊಂಡಿದ್ದಾರೆ? ನಾನು ಉಂಡ ಎಲೆ ಅಂತೆ, ಬೇರೆ ಯಾರೇ ಹೇಳಿದ್ರು ಇಷ್ಟೊಂದು ನೋವಾಗ್ತಾ ಇರಲಿಲ್ಲ ಅನಿಸುತ್ತೆ, ಆದರೆ ಇವರೇ ಹೀಗೆ ಹೇಳಿಬಿಟ್ರು, ನನ್ನ ಕಂಡ್ರೆ ಇಷ್ಟ ಇಲ್ಲ ಅನಿಸುತ್ತೆ ಎಂದು ಮನದಲ್ಲೇ ಹೇಳಿಕೊಂಡು ನೊಂದುಕೊಳ್ಳುತ್ತಾ ನಿಂತವಳ ನೋಡಿ, ಊರ್ಮಿ ನನಗೊಂದು ಗ್ಲಾಸ್ ಶರಬತ್ತು ಮಾಡ್ಕೊಂಡು ಬರ್ತೀಯಾ? ತುಂಬ ಆಯಾಸ ಆಗ್ತಿದೆ ಎಂದು ಹೇಳಿದಾಗ ತಲೆ ಆಡಿಸಿ, ಈಗಲೇ ತರ್ತೀನಿ ಅಕ್ಕ, ನಿಮಗೆ ಸುಸ್ತಾಡಿ ಕಾಲು ನೋವಾಗಿರಬೇಕು, ಸ್ವಲ್ಪ ಮಲಗುವೆಂದ್ರೆ ನಾನು ಈಗಲೇ ಬರ್ತೀನಿ ಎಂದು ಓಡಿದಳು ಒಳಗೆ. ಏನಾದರೂ ಕೆಲಸ ಕೊಟ್ಟರೆ ಎಲ್ಲ ಮರೆತು ಬಿಡ್ತಾಳೆ. ಆದಷ್ಟು ಬೇಗ ಇವರಿಬ್ಬರನ್ನ ಸರಿ ಮಾಡಬೇಕು. ರಾಮ್ ಮಾರಿದ ಮದುವೆ ಅಂದರೆ ಏನೋ ಕಾರಣ ಇರುತ್ತೆ, ಇಲ್ಲ ಅಂದರೆ ಅವರು ಇಷ್ಟೆಲ್ಲ ಆಗೋದಕ್ಕೆ ಬಿಡ್ತಾನೆ ಇರಲಿಲ್ಲ ಎಂದು ನಿಟ್ಟುಸಿರು ಬಿಟ್ಟು ಕುಳಿತಳು ಜಾನು ಹುಷಾರು, ನಾನು ಲಕ್ಕಿ ಬರ್ತೀವಿ, ಏನಾದರೂ ಬೇಕು ಅಂದರೆ ಊರ್ಮಿಳಾ ಇರ್ತಾಳೆ, ಹುಷಾರು ಎಂದು ರಾಮ್ ಹೇಳಿ ಲಕ್ಕಿ ಜೊತೆ ಆಚೆ ನಡೆದ. ಜ್ಯೂಸ್ ತಂದು, ಅಕ್ಕ ಇದನ್ನು ಕುಡೀರಿ, ಅಲ್ಲಿ ಗೌಡರ ಕೋಣೆಯಲ್ಲಿ ಅಮ್ಮವರಿಗೆ ಹಚ್ಚುವ ಎಣ್ಣೆ ಇದೆ, ನೀವು ಮಲ್ಗೆ, ನಾನು ಹಾಗೆ ಸ್ವಲ್ಪ ಮಸಾಜ್ ಮಾಡ್ತೀನಿ ಎಂದು ಹೇಳಿ ಎಣ್ಣೆ ತೆಗೆದುಕೊಂಡು ಬಂದಳು. ಊರ್ಮಿಳಾ, ನಿನಗೆ ನಿನ್ನ ಗಂಡ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಆಸೆ ಏನಾದರೂ ಇತ್ತಾ ಎಂದು ಕೇಳಿದಳು ಜಾನು ಊರ್ಮಿಳಾ ಅವಳ ತಲೆಗೆ ಎಣ್ಣೆ ಹಾಕುವಾಗ. ಕ್ಷಣ ತಟಸ್ಥ ಆದ ಕೈಗಳ ಮತ್ತೆ ಆಡತೊಡಗಿದ್ವು. ಆ ರೀತಿ ಏನೂ ಆಸೆ ಇರಲಿಲ್ಲ ಅಕ್ಕ, ನನ್ನ ಗಂಡ ನನಗೆ ತುಂಬ ಪ್ರೀತಿ ಕೊಡಬೇಕು, ಕೈ ತುಂಬ ಹಣ ಇರದೆ ಹೋದರೂ ಮನಸ್ಸು ತುಂಬ ಪ್ರೀತಿ ಕೊಡಬೇಕು, ನಾನು ಊಟ ಮಾಡುವಾಗ ಅವರೇ ತಿನ್ನಿಸ್ಬೇಕು ಅಂತ ಪುಟ್ಟ ಪುಟ್ಟ ಆಸೆ ಇದ್ವು ಎಂದು ಹೇಳಿದ್ಲು ನೀರಸವಾಗಿ. ಅದನ್ನು ಯಾಕೆ ಅಷ್ಟು ಸಪ್ಪೆಯಾಗಿ ಹೇಳ್ತೀಯಾ? ಇದೆಲ್ಲ ನನ್ನ ಮೈದುನ ಮಾಡ್ತಾನೆ, ತುಂಬ ಒಳ್ಳೆಯ ಹುಡುಗ ಅವನು ಎಂದು ಜಾನು ಹೇಳಿದಾಗ ನೋವಿನ ಎಳೆ ಒಂದು ಹಾದು ಹೋಗಿತ್ತು ಅವಳ ಮುಖದಲ್ಲೇ. ಮತ್ತೆ ಎಷ್ಟು ಓದಿದೀಯಾ ಊರ್ಮಿಳಾ? ಮುಂದೆ ಓದಬೇಕು ಅಂತ ಆಸೆ ಇದೆಯಾ ಎಂದು ಕೇಳಿದ್ಲು ಜಾನು. ಒಟ್ಟಾರೆ ಅವಳ ಆಸೆ ಕನಸು ತಿಳಿದುಕೊಂಡು ಲಕ್ಕಿ ಜೊತೆ ಒಂದು ಮಾಡಬೇಕು ಎಂಬ ಆಶೆಗೆ ಅವಳದ್ದು. ಆದರೆ ಅದು ಅಷ್ಟು ಸುಲಭ ಅಲ್ವಲ್ಲ.
BSc ಓದಿದ್ದೀನಿ ಅಕ್ಕ. ಮುಂದೆ ಓದಬೇಕು ಅಂತ ತುಂಬ ಆಸೆ ಇತ್ತು. ನಮ್ಮೂರಲ್ಲಿ ಅಷ್ಟೇ ಇರೋದು. ಮಾಸ್ಟರ್ಸ್ ಓದೋದಕ್ಕೆ ತುಂಬ ಇಷ್ಟಪಟ್ಟು ಕಾಲೇಜೆಲ್ಲ ನೋಡಿದೆ. ಆದರೆ ಫೀಸ್ ಕಟ್ಟೋಕ್ಕೆ ಹಣ ಕೊಡಲಿಲ್ಲ ಅಕ್ಕ. ನಾನೇ ಸಾಲ ಕೇಳಿದ್ದೆ. ಗೌಡ್ರು ಕೊಟ್ಟಿದ್ದ ಹಣ ಎಲ್ಲ ಬ್ಯಾಗಲ್ಲಿ ಹಾಕ್ಕೊಂಡಿದ್ದೆ. ನಾಳೆ ಅಡ್ಮಿಷನ್ಗೆ ಹೋಗಬೇಕು. ಅಷ್ಟರಲ್ಲಿ ಹಣ ತೆಗೆದುಕೊಂಡು ನನ್ನ ತಮ್ಮನಿಗೆ ಹೊಸ ಸೈಕಲ್ ತಂದುಕೊಟ್ರು ಚಿಕ್ಕಮ್ಮ. ಅವನು ದೊಡ್ಡ ಸ್ಕೂಲ್ಗೆ ಹೋಗ್ತಿದ್ದ. ಅಲ್ಲಿಗೆ ಹೋಗೋದಕ್ಕೆ ಬೇಕು ಅಂತ ಹೇಳಿದರು. ಹುಡುಗಿಯಾಗಿ ಬೇರೆ ಊರಿಗೆ ಹೋಗೋದು ಬೇಡ ಅಂದರು. ಅಷ್ಟು ಹೇಳಿದ ಮೇಲೂ ಓದೋದು ಬೇಡ ಅಂತ ಬಿಟ್ಬಿಟ್ಟೆ. ಆದರೆ ಈ ಮಕ್ಕಳಿಗೆ ಟ್ಯೂಷನ್ ಮಾಡ್ತೀನಿ ಅಕ್ಕ. ನನಗೆ ಮ್ಯಾಥ್ಸ್ ಅಂದರೆ ತುಂಬ ಇಷ್ಟ ಎಂದು ಹೇಳುವಾಗ ಜಾನು ಮನಸ್ಸಿಗೆ ನೋವಾಗಿತ್ತು. ಊರ್ಮಿಳಾ, ನಾನು ಓದಿಸ್ತೀನಿ, ಓದ್ತೀಯಾ? ಮಾಸ್ಟರ್ ಡಿಗ್ರಿ BEd ಮಾಡಿ ಟೀಚರ್ ಆಗು, ಚೆನ್ನಾಗಿರುತ್ತೆ ಎಂದು ಹೇಳಿದಾಗ ಅವಳನ್ನು ಸರಿಯಾಗಿ ಮಲಗಿಸಿ, ಅದೆಲ್ಲ ಮುಗಿದು ಹೋದ ಕತೆ ಅಕ್ಕ. ನಾನು ಅಡಿಗೆ ಕೆಲಸದವಳಷ್ಟೇ ಈಗ ಎಂದು ಅಲ್ಲಿಂದ ನಡೆದಳು. ಅವಳ ಮಾತಿಗೆ ಜಾನು ಬೇಸರ. ಆದರೆ ಅವಳ ಮಾತು ಕೇಳಿದ ರಾಮ್ ಅವಳನ್ನು ಓದಿಸಲೇಬೇಕೆಂದು ದೃಢ ನಿರ್ಧಾರ ಮಾಡಿದ್ದ. ಎಲ್ಲರೂ ಮನೆಗೆ ವಾಪಸ್ಸಾಗಿದ್ರು. ಒಂದು ಕಡೆ ಸಂತೋಷ ಇದ್ದರೆ ಮತ್ತೊಂದು ಮನದ ಮೂಲೆಯಲ್ಲಿ ಯಾವುದೋ ಭಾವನೆ ಇತ್ತು ಮನೆಯವರಿಗೆ. ಅವರು ಬಂದಿದ್ದ ನಿಂಬೆ ಶರಬತ್ತು ಮಾಡಿಕೊಂಡು ತೆಗೆದುಕೊಂಡು ಬಂದಳು ಊರ್ಮಿಳಾ. ಅದೇಕೋ ಎಲ್ಲರೂ ಮುಖ ನೋಡಲು ಭಯ ಆಗಿ ತಲೆ ತಗ್ಗಿಸಿ ಎಲ್ಲರ ಮುಂದೆ ತಟ್ಟೆ ಹಿಡಿದು ಕೊಡುತ್ತಿದ್ಲು. ನಾವು ಹೆಣ್ಣು ನೋಡೋದಕ್ಕೆ ಬಂದಿಲ್ಲ ಕಣಮ್ಮ, ಮದುವೆ ಮಾಡಿಕೊಂಡೇ ಬಿಟ್ಟಿದ್ದೀವಿ, ತಲೆ ಎತ್ತಿ ನೋಡಮ್ಮ ಎಂದು ಹಾಸ್ಯ ಮಾಡಿದ್ರು ದಯಾನಂದ್. ಅವರ ರೀತಿಗೆ ತುಸು ನಕ್ಲು. ಈ ಶಾಸ್ತ್ರ ಎಲ್ಲ ಮಾಡಿಲ್ಲ ಅಂತ ಇವಾಗ ಮಾಡಿಕೊಳ್ತಾ ಇದ್ದಾಳೆ ಅಲ್ವೇ ನಮ್ಮ ಊರ್ಮಿಳಾ ಎಂದು ಧರ್ಮರಾಜ್ ಅವರು ಹೇಳಿದಾಗ ಖುಷಿಯಾಗಿತ್ತು ಅವಳಿಗೆ. ಆ ಮನೆಯವರ ಹೊಂದಾಣಿಕೆ ನೋಡಿ. ಆದರೆ ಹೆಂಗಸರು ಮಾತ್ರ ಏನೊಂದು ಹೇಳುತ್ತಿಲ್ಲ, ಸುಮ್ಮನೆ ಕುಡಿಯುತ್ತಿದ್ದಾರೆ. ಅಲ್ಲ ಬೀಗ್ರೆ, ಒಂದು ಮದುವೆ ಊಟದ ಖರ್ಚು ಉಳಿಸಿಬಿಟ್ರಿ. ನಮ್ಮ ಅಭಿದನ್ನು ಮದುವೆ ಅಂತೂ ಗ್ರಾಂಡಾಗಿ ಮಾಡಬೇಕು. ನಮ್ಮ ರಾಮ್ಜಾನನ್ ಮದುವೆ ಸಹ ಸ್ವಲ್ಪ ನೋವಿನಲ್ಲೇ ಆಯಿತು. ಕೊನೆ ಪಕ್ಷ ಈ ಮದುವೆ ಆದರೂ ಅದ್ದೂರಿಯಾಗಿ ಮಾಡೋಣ ಎಂದು ಜಯಂತ್ ಅವರು ಹೇಳಿದರು. ಅವರ ಮಾತಿಗೆ ಮತ್ತಷ್ಟು ಚಿಕ್ಕದಾಯಿತು ಊರ್ಮಿಳೆಯ ಮುಖ. ಅದು ನಿಜ ಬೀಗ್ರೆ, ಆದರೆ ಇನ್ನೂ ಒಂದು ವರ್ಷ ಇವಳದು ಓದೋದು ಇದೆ ಅಲ್ಲ, ನೋಡೋಣ. ಆದಷ್ಟು ಗ್ರ್ಯಾಂಡಾಗಿ ಪ್ಯಾಲೇಸ್ ಗ್ರೌಂಡಲ್ಲೇ ಮದುವೆ ಮಾಡೋಬೇಕು ಅಂದ್ಕೊಂಡಿದ್ದೀನಿ ಎಂದು ಹೇಳಿದರು ಸದಾನಂದ್ ತಾತ. ಹಾಂ ತಾತ, ಮಾಡೋಣ. ಅದಕ್ಕೂ ಮೊದಲು ನಮ್ಮನೆ ಕಿರಿ ಸಸಿಯನ್ನು ಅದ್ಧೂರಿಯಾಗಿ ಪ್ರಪಂಚಕ್ಕೆ ಪರಿಚಯ ಮಾಡಿಸೋದು ಬೇಡವಾ ಎಂದು ಕೇಳಿದ ರಾಮ್ ಎಲ್ಲರ ನೋಡುತ್ತಾ. ಮದುವೆ ಆಗಿ ಹೋದ್ಬಿದೆ ಅಲ್ವಾ ರಾಮ್, ಮತ್ತೆ ಹೇಗೆ ಪರಿಚಯ ಮಾಡಿಸೋದು? ಗೆಟ್ ಟುಗೆದರ್ ಅರೇಂಜ್ ಮಾಡೋಣ ಎಂದು ಹೇಳಿದರು ದಯಾನಂದ್ ಅವರು. ಇಲ್ಲ ಅಪ್ಪ, ಮದುವೆ ಆಗಿದೆ, ರಿಸೆಪ್ಷನ್ ಅಲ್ಲ ಅಲ್ವಾ, ಸೊ ನಾವು ಅದ್ದೂರಿಯಾಗಿ ರಿಸೆಪ್ಷನ್ ಮಾಡೋಣ. ಎಲ್ಲರಿಗೂ ಗ್ರ್ಯಾಂಡಾಗಿ ಡ್ರೆಸ್ ಮಾಡಿಕೊಂಡು ಓಡಾಡುವ ಆಸೆ ಇತ್ತಲ್ಲ, ಅದನ್ನೇ ಮಾಡೋಣ ಅಷ್ಟೆ, ಸಿಂಪಲ್ ಎಂದು ಅವನಕ್ಕಾಗ ಲಕ್ಕಿ ಮುಖ ಕೆಡಿಸಿಕೊಂಡಿದ್ದು ಊರ್ಮಿಳಾ ನೋಡಿದ್ಲು. ಬಾಬಾ ಪ್ಲೀಸ್, ಅದೆಲ್ಲ ಏನು ಬೇಡ. ನನಗೆ ಏನು ಯೋಗ್ಯತೆ ಇದೆ ಅಂತ ಪರಿಚಯ ಮಾಡಿಸ್ತೀರಾ? ಹೇಗೋ ಮದುವೆ ಆಗಿದೆ ಅಂತ ಹೇಳಿದ್ರೆ ಆಯಿತು, ಪ್ಲೀಸ್ ಬಾಬಾ. ಸುಮ್ಮನೆ ಹಣ ಎಲ್ಲ ವೇಸ್ಟ್ ಮಾಡೋದು ಬೇಡ. ಬಂದ ಜನರೆಲ್ಲ ನಿಮ್ಮ ಕಿರಿ ಸೊಸೆ ಏನು ಮಾಡ್ತಿದ್ದಾಳೆ ಅಂದರೆ ಹೇಳೋದಕ್ಕೆ ಮುಜುಗರ ಆಗುತ್ತೆ ನಿಮಗೆಲ್ಲ ಎಂದು ಹೇಳಿದವಳ ಮಾತಿನಲ್ಲಿದ್ದ ನೋವು ಜಾನು, ರಾಮ್ ಹೊರತಾಗಿ ಅರಿವಾಗಿದ್ದು ಗೌಡರ ಮನೆಯವರಿಗೆ ಮಾತ್ರ. ಊರ್ಮಿಳಾ, ಈ ರಾಮ್ ಒಂದು ಸಾರಿ ಹೇಳಿದ್ರೆ ಮುಗೀತು. ನೀನು ಇಷ್ಟು ಇದ್ದರೂ ಇಲ್ಲದೆ ಇದ್ದರೂ ನಮ್ಮನೆ ಸೊಸೆ ಅಷ್ಟೆ. ಸುಮ್ಮನೆ ಒಂದೇ ಮಾತನ್ನು ಪದೇ ಪದೇ ಹೇಳಿಸ್ಕೊಳ್ಬೇಡ. ಯೋಗ್ಯತೆ ಇರೋದಕ್ಕೆ ನೀನು ನಮ್ಮನೆ ಸೊಸೆ ಆಗಿರೋದು. ನೆನಪಿರಲಿ. ನಾಳೆ ನಾವೆಲ್ಲ ವಾಪಸ್ ಹೋದ ನಂತರ ನಾನು ಎಲ್ಲ ಅರೇಂಜ್ ಮಾಡ್ತೀನಿ ಎಂದು ರಾಮ್ ಗಡುಸಾಗಿ ಹೇಳಿದಾಗ ತಲೆ ತಗ್ಗಿಸಿಯೇ ತಲೆ ಆಡಿಸಿದ್ಲು. ರಾಮ್, ಪಾಪದ ಹುಡುಗಿ, ಮೊದಲೇ ಹೆದರಿದ್ದಾಳೆ, ಮತ್ತೆ ನೀವು ಗದರಬೇಡಿ ಎಂದ ಜಾನು. ಊರ್ಮಿಳಾ, ಅವರು ಹೇಳೋದು ಸರಿ ಇದೆ. ನೀನು ಅದನ್ನೆಲ್ಲ ಚಿಂತೆ ಮಾಡಬೇಡ, ಸುಮ್ಮನೆ ಇದ್ದು ಬಿಡು ಆಯಿತಾ. ಹೋಗಿ ನಿನ್ನ ಬಟ್ಟೆ ಮತ್ತು ಇಂಪಾರ್ಟೆಂಟ್ ವಸ್ತು ಏನೇನಿದೆ ಎಲ್ಲ ತಗೊಂಡು ಬಾ. ನಾಳೆ ಇಲ್ಲಿಂದಲೇ ಹೊರಡೋಣ. ನೀನು ಗೌಡರ ಮನೆ ಮಗಳ ಲೆಕ್ಕವೇ ಈಗ ಎಂದು ಜಾನು ಸಹ ಹೇಳಿದಾಗ ತಲೆ ಆಡಿಸಿ, ನಂದು ಅಂತ ಇರೋದು ಒಂದು ಜಮೀನು ಪತ್ರ ಮತ್ತು ಅಮ್ಮನ ಫೋಟೋ ಅಷ್ಟೇ ಅಕ್ಕ. ಅದೆರಡು ಇಲ್ಲೇ ಇದೆ, ಮತ್ತೆ ಆ ಮನೆಗೆ ಹೋಗೋದಿಲ್ಲ ನಾನು ಎಂದು ಹೇಳಿದ್ಲು. ಆಯಿತು ಚಿಕ್ಕ ಅತ್ತಿಗೆ, ಆದರೆ ರಿಸೆಪ್ಷನ್ ಆಗುವ ತನಕ ಡಿಸ್ಟೆಂಟ್ ಇರಲಿ ಆಯಿತಾ. ನಮ್ಮ ಅಣ್ಣ ತುಂಬ ಫಾಸ್ಟ್, ಮತ್ತು ಆದಷ್ಟು ಬೇಗ ಸಿಹಿ ಸುದ್ದಿ ಕೊಟ್ಟು ಬಿಟ್ಟಿರಾ ಎಂದು ಹೇಳಿದ್ಲು ದನಿ ಪರಿಸ್ಥಿತಿಯ ತಿಳಿ ಮಾಡಲು. ಅವರಿಗೆ ಲೈಸೆನ್ಸ್ ಇದೆ ಕಣೆ ಕೋತಿ, ನಿನಗೆ ಇಲ್ಲ ಇವಾಗ ಎಂದು ಹೇಳಿ ನಕ್ಕಾವಿ. ಅವರಿಬ್ಬರು ಮಾತಿನ ಚಕಮಕಿ ಮಾಡುವಾಗ ಮೆಲ್ಲಗೆ ಒಳಗೆ ನಡೆದವಳ ಮನದಲ್ಲಿ ಬೆಟ್ಟದಷ್ಟು ಗೊಂದಲ ಜೊತೆಗೆ ನೋವು ತುಂಬಿತ್ತು. ಅದರ ಜೊತೆ ಈಗ ಮನೆಯವರೆಲ್ಲ ತನ್ನ ಹೇಗೆ ಸ್ವೀಕಾರ ಮಾಡುವರು ಎಂಬ ಗೊಂದಲ ಸಹ ಜೊತೆಯಾಗಿತ್ತು. ರಾತ್ರಿ ಮತ್ತೆ ಹಬ್ಬದ ಅಡುಗೆ ಮಾಡಿದ್ಲು ಊರ್ಮಿಳಾ. ಮನದ ಚಿಂತೆಯ ಅವಳು ಕೆಲಸದಲ್ಲಿ ತೋರಿಸದೆ ರುಚಿಯಾಗಿ ಅಡುಗೆ ಮಾಡಿದ್ಲು. ಎಲ್ಲ ನಗುತ್ತಾ ಹರಟುತ್ತಾ ಊಟ ಮುಗಿಸಿ ಮಲಗಿದ್ರು. ಆದರೆ ಮತ್ತೆ ಒಂಟಿಯಾಗಿ ಆಕಾಶ ನೋಡುತ್ತಾ ಕುಳಿತಳು ಊರ್ಮಿಳಾ. ನಿನ್ನೆಯಷ್ಟೇ ಕೈ ತುತ್ತು ಕೊಟ್ಟಿದ್ದವ ಇಂದು ಕೋಪದಲ್ಲಿ ಅವಳ ಮುಖ ಸಹ ನೋಡಲು ಬಂದಿಲ್ಲ. ಮತ್ತೆ ಸಿಗುವ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಕತೆ ಚಿಕ್ಕದಾಗಿ ಆಗ್ತಿದ್ದೀನಿ ಅಂತಿದ್ದೀರಾ, ಆದರೆ ನೀವು ಫಸ್ಟ್ನಷ್ಟು ಪ್ರೋತ್ಸಾಹ ಕೊಡ್ತಿಲ್ಲ. ಅದನ್ನು ಯಾರಿಗೆ ಹೇಳೋಣ? ಪ್ರೀತಿಯಿಂದ ಕತೆ ಕೇಳೋ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ.